ಹಾಯ್ ಎಲ್ರಿಗೂ ಇಂಜಿನಿಯರ್ಸ್ ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಗೇಟ್ ಎಕ್ಸಾಮ್ನ ಯಾವಾಗ ಬರಿಬೇಕು ಅಥವಾ ಯಾವಾಗ ಬರಿಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಪ್ರಿಪ್ರೇಷನ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ದರೆ ಇದು ಪ್ರಾಪರ್ ಟೈಮ್ ನೀವು ಗೇಟ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದಕ್ಕೆ. ಯಾಕಂದರೆ ಗೇಟ್ ಸಿಲೆಬಸ್ನ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಇದರಲ್ಲಿ ಕವರ್ ಆಗುತ್ತೆ. ಹಾಗಂತ ನೀವು ಫೈನಲ್ ಇಯರ್ ಇದ್ದರೆ ಅಥವಾ ಪಾಸ್ಔಟ್ ಆಗಿದ್ದೀರ ಅಂದರೆ ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಸ್ಮಾರ್ಟ್ ಪ್ಲ್ಯಾನ್ ಮತ್ತು ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟಿಂದ ನೀವು ಗೇಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೆಕೆಂಡ್ಲಿ, ಯಾವಾಗ ಪರೀಕ್ಷೆ ಬರೀಬೇಕು. ತುಂಬ ಜನ ಸ್ಟೂಡೆಂಟ್ಸ್ ಗೇಟ್ ಎಕ್ಸಾಮ್ನ ಈ ಸೆಮಿಸ್ಟರಲ್ಲಿ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ನೀವು ಕಾನ್ಫಿಡೆಂಟ್ ಆಗಿದ್ದು ಅಥವಾ ಟ್ರೈ ಮಾಡಬೇಕು ಅಂತ ಆಸೆ ಇದ್ದರೆ ಥರ್ಡ್ ಇಯರಲ್ಲೂ ಸಹ ಬರಿಬೋದು. ಪಾಸ್ ಆದರೆ ಗೇಟ್ ಸ್ಕೋರ್ 3 ಇಯರ್ಸ್ ತನಕ ವ್ಯಾಲಿಡ್ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಪ್ರೋ ಟಿಪ್ ಅನ್ನೋದಾದರೆ ಬೇಗ ಶುರು ಮಾಡಿ ಆ್ಯಂಡ್ ಪ್ರಾಪರ್ ಮತ್ತು ಸ್ಮಾರ್ಟ್ ಪ್ಲ್ಯಾನ್ ಇರಲಿ. ಗೇಟ್ ಎಕ್ಸಾಮ್ ಇಸ್ ನಾಟ್ ಅ ಟಫ್ ಇಸ್ ಯು ಪ್ಲ್ಯಾನ್ ಇಟ್ ಲೈಕ್ ಅ ಮ್ಯಾರಥಾನ್, ನಾಟ್ ಅ ಸ್ಪ್ರಿಂಟ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇಂಜಿನಿಯರ್ಸ್ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಥರ ಗೇಟ್ ರಿಲೇಟೆಡ್ ಟಾಪಿಕ್ಸ್ ಮಾಹಿತಿಗೋಸ್ಕರ. ಥ್ಯಾಂಕ್ ಯು ಸೊ ಮಚ್.